ಕರ್ನಾಟಕ ರಾಜಕಾರಣದಲ್ಲಿ ರ್ಯಾಪಿಡ್ ಫೋರ್ಸಲ್ಲಿ ಒಂದು ರೀತಿ ಆಪರೇಷನ್ ಆಗಿದೆ. ಅದು ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ 9 ತಿಂಗಳಲ್ಲೇ ಜಗದೀಶ್ ಶೆಟ್ಟರ್ ಅವರು ಮರಳಿಗೂಡಿಗೆ ಬಂದಿದ್ದಾರೆ. ಈಗ ನಮ್ಮ ಜೊತೆ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇಷ್ಟು ಫಾಸ್ಟಾಗಿ ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ರೀತಿ ಆಪರೇಷನ್ ಆಯಿತು, ಕಾರಣ? ಏನಿಲ್ಲ, ನಾನು ಕಾಂಗ್ರೆಸ್ ಪಾರ್ಟಿಗೆ ಹೋದ್ಮೇಲೆ ಅಲ್ಲಿದ್ದಂಥ ಲೀಡರ್ಸ್ ಇರ್ಬೋದು, ಅಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಎಲ್ಲ ನನಗೆ ಒಳ್ಳೆಯ ರೀತಿಯಿಂದ ಗೌರವ ಕೊಟ್ಟಿದ್ದಾರೆ, ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಮತ್ತು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡಿದ್ದೇನೆ. ನಿನ್ನೆ ನಾನು ಕಾಂಗ್ರೆಸ್ ಹೋದ್ಮೇಲೆ ಇಡೀ ರಾಜ್ಯದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಕೆಡರ್ ಇದೆ. ಯಾಕಂದರೆ ನಾನು 30-40 ವರ್ಷದಿಂದ ಅಲ್ಲಿ ಪಕ್ಷದ ಸಂಘಟನೆ ಮಾಡಿದವನು. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿಗೆ ಹೋಗಿ ಬಂದಂಥ ವ್ಯಕ್ತಿ. ಪ್ರತಿಯೊಂದು ಜಿಲ್ಲೆಯಲ್ಲಿದ್ದಂಥ ಮತ್ತು ಕ್ಷೇತ್ರದಲ್ಲಿದ್ದಂಥ ಕಾರ್ಯಕರ್ತರು, ಕೆಡರ್ ಬೇಸ್ಡ್ ಕಾರ್ಯಕರ್ತರಿದ್ದಾರೆ. ಅವರು ಅಲ್ಲಿ ಹೋದಾಗ ನಾನು ಕಾಂಗ್ರೆಸ್ ಪಾರ್ಟಿ ಲೀಡರಾಗಿ ಹೋದಾಗೂ ಸಹಿತ IBಯಲ್ಲಿ, ಗೆಸ್ಟ್ ಹೌಸ್ನಲ್ಲಿ, ಹೋಟೆಲ್ನಲ್ಲಿ ಎಲ್ಲೇ ಉಳ್ಕೊಂಡಿದ್ದರೆ ವೈಯಕ್ತಿಕವಾಗಿ ಬಂದು ಭೇಟಿ ಆಗ್ತಿದ್ರು. ಭೇಟಿಯಾಗಿ, ಇಲ್ಲರಿ ನೀವು ಇಲ್ಲದೆ ಇರುವಂಥ ನಮಗೆ ಸರಿ ಕಾಣ್ತಾ ಇಲ್ಲ, ನೀವು ಇರಬೇಕು, BJPಗೆ ಬರಬೇಕು ಅನ್ನುವಂಥದ್ದು ಕಳೆದ 3-4 ತಿಂಗಳಿಂದ ಇದು ಕೂಗಿದೆ ಎಲ್ಲ ಕಡೆಯಿಂದ. ರಾಜ್ಯದ ನಾಯಕರು ಅದಕ್ಕೆ ಒತ್ತು ಕೊಟ್ಟರು. ಅಂದರೆ ನಿಮಗೆ ಆ ಸಿದ್ಧಾಂತ ಮತ್ತು ಆ ಒಂದು ಪಕ್ಷದ ಇದು ಸಂಸ್ಕೃತಿ ನಿಮಗೆ ಅಡ್ಜಸ್ಟ್ ಆಗಲಿಲ್ವಾ? ನೋಡಿ, ನಾನು ಹೇಳ್ತೀನಿ, ಅದ್ರ ಪ್ರಶ್ನೆ ಅಲ್ಲ. ಯಾವ ಪಾರ್ಟಿಯನ್ನು ನಾನು ಕಟ್ಟಿ ಬೆಳೆಸಿದ್ದೆ, ಅಲ್ಲಿದ್ದಂಥ ಕೆಡರ್ ಏನಿದೆ, ಅಲ್ಲಿದ್ದಂಥ ನಾಯಕರೇನಿದ್ದಾರೆ ಮತ್ತು ಜನಸಾಮಾನ್ಯರು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನೀವು ಪುನಃ ಬರಬೇಕು, ಯಾವುದೋ ಒಂದು ಕಾರಣದ ಸಲುವಾಗಿ ನೀವು ಹೋಗಿದ್ದೀರಿ, ಅಲ್ಲಿ ಬೇರೆ ಅದಾಯಿತು, ಈಗ ಬರಬೇಕು, BJPಯಲ್ಲಿ ಇರಬೇಕು ಅನ್ನುವಂಥ ಒಂದು ಒತ್ತಡ. ನಾನು ಕಾಂಗ್ರೆಸ್ ಪಾರ್ಟಿಗೆ ಹೋದಾಗೂ ಸದ್ಯಕ್ಕೆ ನನಗೆ, ಯಾಕಂದರೆ ನಾನು ಒಂದು ರೀತಿಯಿಂದ ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ವ್ಯಕ್ತಿ ನಾನು. ಹೀಗಾಗಿ ಹಿಂದೆ BJPಯಲ್ಲಿ ಇದ್ದಾಗೂ ಸಹಿತ ಎಲ್ಲ ಪಾರ್ಟಿಯಲ್ಲಿ ನನಗೊಂದು ಫ್ರೆಂಡ್ಸ್ ಇದ್ದರು. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಅಡ್ಜಸ್ಟ್ ಆಗಿಲ್ಲ ಮತ್ತೊಂದಲ್ಲ. ಆದರೆ ಇಲ್ಲೇನು ಒಂದು ಒತ್ತಡ ಇತ್ತು. ಆ ಒತ್ತಡದ ಹಿನ್ನೆಲೆಯಲ್ಲಿ ಮತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಜನ ಅಭಿಪ್ರಾಯ ಮತ್ತು ನನಗೂ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರು ಕರೆದಾಗ ನಾನು ಇಮಿಡಿಯೇಟ್ಲಿ ಅದಕ್ಕೆ ಒಪ್ಕೊಂಡು. ಒತ್ತಡ ಯಾವುದು ಸರ್? ಯಾತಕ್ಕಾಗಿ ಒತ್ತಡ ಇತ್ತು? ಏನು ಯಾವುದೇ ಒಂದು ಒತ್ತಡ ಅಂತಲ್ಲ. ಒತ್ತಡ ಅಂತಂದರೆ ಮತ್ತೆ ಪುನಃ BJP ಬರಬೇಕು ಅನ್ನುವಂಥ ಕಾರ್ಯಕರ್ತರ ಒಂದು ಒತ್ತಡ, ರಾಜ್ಯ ನಾಯಕರ ಒತ್ತಡ ಮತ್ತು ವರಿಷ್ಠರ ಒಂದು ಕರೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿನ ನಾನು ಸೇರ್ಪಡೆ ಆಗಿದ್ದು.